ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲೈನ್ ಮ್ಯಾನ್ ಬಲಿ. ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸಾರ್ವಜನಿಕರಿಂದ ಅಹೋರಾತ್ರಿ ಪ್ರತಿಭಟನೆ. ತಿಪಟೂರು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಸ್ಕಾಂ ನೌಕರ ಮನು 26 ವರ್ಷ ಕಲ್ಲುಶೆಟ್ಟಿಹಳ್ಳಿ ನಿವಾಸಿ ಮೃತಪಟ್ಟಿರುವ ಘಟನೆ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಚೌಡ್ಲಾಪುರ ಗ್ರಾಮದ ವಿದ್ಯುತ್ ಟಿಸಿ ಅಳವಡಿಕೆ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗುಲಿ ಲೈನ್ ಮ್ಯಾನ್ ಮೃತಪಟ್ಟಿದ್ದಾರೆ. ಇದಕ್ಕೆ ಬೆಳಗೆರೆ ಬೆಸ್ಕಾಂ ಶಾಖೆಯ ಕಿರಿಯ ಇಂಜಿನಿಯರ್ ಕುಶಾಲಾಕ್ಷ ಅವರ ನಿರ್ಲಕ್ಷ್ಯವೇ ಕಾರಣ. ಇವರ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಅಮಾನತುಗೊಳಿಸಿ ಮೃತನ ಕುಟುಂಬಕ್ಕೆ ಪರಿಹಾರ ಮತ್ತು ಉದ್ಯೋಗ ನೀಡಬೇಕೆಂದು ಸಾರ್ವಜನಿಕರು ತಿಪಟೂರು ಬೆಸ್ಕಾಂ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡರು. ನಾನು ಸೋಮಶೇಖರ್ ಅಂತ ಹೇಳಿ ಪರಿಶಿಷ್ಟ ಜಾತಿ ಪರಿಶೀಲ ಕಲ್ಯಾಣ ಸಂಸ್ಥೆಯ ಉಪಾಧ್ಯಕ್ಷ. ನಾನು ಬೆಸ್ಕಾಂ ನೌಕರ. ಈ ದಿನ ಏನು ಮನು ಬೆಳಗೆರೆ ಸೆಕ್ಷನ್ನಲ್ಲಿ ಮಾರ್ಗದಾಳವಾಗಿ ಕೆಲಸ ಮಾಡ್ತಿದ್ದಂಥ ಮನುವನ್ನು ಒಬ್ಬ ನೌಕರ ಮೃತಪಟ್ಟಿದ್ದಾರೆ. ಇವತ್ತು ಈ ಒಂದು ವಿಚಾರವಾಗಿ ನಮಗೆ ನಾವು ಅಸೋಸಿಯೇಷನ್ನ ನಾವು ಉಪಾಧ್ಯಕ್ಷ ಆದರೆ ನಮ್ಮ ಇಡೀ ಕಮಿಟಿಲಿರೋದು ಯಾರಿಗೂ ಕೂಡ ಇದು ಇನ್ಸಿಡೆಂಟ್ ನಡೆದಿರೋದು ಸೆಕ್ಷನ್ ಆಫೀಸರ್ ಕೇಳಿದರೆ ಏನು ಹೇಳ್ತಾರೆ, ಆ ಒಂದು ಬೆಳಗೆರೆ ಶಾಖೆಯ ಕುಶಲಾಕ್ಷ ಅಂತೇಳಿ ಜೈ ಏನು ಹೇಳ್ತಾರೆ ಅವ್ರನ್ನ ನಾವು ಏನು ಹೇಗಾಯಿತು ಅಂತೇಳಿ ನಾವು ಒಂದು ವಿಚಾರ ಮಾಡೋ ಸಂದರ್ಭದಲ್ಲಿ ಬೆಳಗ್ಗೆ 10:30 ಆಯಿತು ಅಂತ ಹೇಳ್ತಾರೆ ಅವರು. ಆದರೆ ಅವ್ರ ಜೊತೆಯಲ್ಲಿ ಈ ಮನುವಿನ ಹುಡುಗನ ಜೊತೆಯಲ್ಲಿ ಇಬ್ಬರು ತಾತ್ಕಾಲಿಕ ಗ್ಯಾಂಗ್ ಮ್ಯಾನ್ ಹುಡುಗರುಗಳು ಕೆಲಸಕ್ಕೆ ಹೋಗಿರ್ತಾರೆ. ಆ ಹುಡುಗರನ್ನ ನಾವು ಏನಪ್ಪ ಇದು ಯಾರೋ ಆಯ್ತು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ 11:30 ಸಂದರ್ಭದಲ್ಲಿ ಆಗಿದ್ದು ಅಂತ. ಇದು ಅಸ್ಪಷ್ಟ. ಸೆಕ್ಷನ್ ಆಫೀಸರ್ ಹೇಳ್ತಿರೋದಕ್ಕೂ ಆ ನೌಕರು ಹೇಳ್ತಿರೋದು ಅಸ್ಪಷ್ಟವಾಗಿದೆ ಒಂದು. ಆಮೇಲೆ ಆ ವ್ಯಕ್ತಿನ ಇದಾದಮೇಲೆ ನೀವು ಏನು ಮಾಡಿದ್ರಿ ಮೊದಲನೇದಾಗಿ ಅಂತ ಕೇಳಿದರೆ ಅವ್ರು ಏನಿಲ್ಲ ಲೈನ್ ಚಾರ್ಜ್ ಆಗಿದೆ, ನಾನು ಗಾಬರಿ ಆಯಿತು, ಹಂಗಾಗಿ ನಾನು ಹಾಸ್ಪಿಟ್ಲಿಗೆ ಬರೋ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಒಬ್ಬ ಸೆಕ್ಷನ್ ಆಫೀಸರ್ ಕೆಲಸ ಮಾಡೋಂಥ ವ್ಯಕ್ತಿ ಅವರು ಲೈನ್ಮೆನ್ ಕೇಡ್ರಿಂದ ಇವತ್ತು ಉನ್ನತ ಹುದ್ದೆಗೆ ಅವರು ಪ್ರಮೋಷನ್ ಆಗಿ ಹೋಗಿದ್ದಾರೆ. ಆ ವ್ಯಕ್ತಿಗೆ ಸ್ಟಾರ್ಟಿಂಗ್ ಬೇಸ್ಮೆಂಟಿಂದನೂ ಕೂಡ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಈಗ ನನ್ನ ಕೈ ಕೆಳ ಕೆಲಸಗಾರನ ಯಾವ ರೀತಿ ನಾನು ಕೆಲಸ ತೊಗೋಬೇಕು ಅನ್ನೋದು ಕೂಡ ಪೂರ್ಣ ಅವರಿಗೆ ಜ್ಞಾನವಂತರಾಗಿರ್ತಾರೆ, ಗೊತ್ತಿರುತ್ತೆ. ಆದರೆ ಆ ವ್ಯಕ್ತಿ ಈ ಕ್ಷಣದವರೆಗೂ ಹೇಳ್ತೀನಿ, ಆ ಸ್ಟೇಷನಿಗೆ ಮಾತಾಡಿ ಆ ಫೀಡ್ರು ಎಲ್ಲಿ ಅಪಘಾತ ಆಗಿದೆ ಆ ಸ್ಥಳಕ್ಕೆ ಹೋಗೋಂಥ ಪ್ರಯತ್ನವೂ ಮಾಡಿಲ್ಲ. ಅವ್ರ ಕೈ ಕೆಳಗೆ ಕೆಲಸ ಮಾಡೋಂಥ ಯಾರೋ ಓಸಿಯರ್ನ ಅಲ್ಲಿ ಕಳಿಸ್ಬಿಟ್ಟು ಏನಾಗಿದೆ ನೋಡಿ ಅಂತ ಹೇಳಿರ್ತಾರೆ. ಅವರು ಹೋಗಿ ಅವ್ರನ್ನ ಕಾರಕ್ಕೆ ಕರ್ಕೊಂಬಂದಿರ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇಲ್ಲಿ ಅವ್ರನ್ನ ಜೀವ ಹೋಗಿದೆ ಅಂತೇಳಿ ಕನ್ಫರ್ಮೇಷನ್ ಆದಮೇಲೆ ತಾಂಡಾಗಿ ಪೋಸ್ಟ್ಮಾರ್ಟಮ್ ಆಗಿರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅದರ ಮಧ್ಯದಲ್ಲಿ ಅವ್ರ ಕುಟುಂಬಸ್ಥರಿಗೆ ಒಬ್ಬರಿಗೆ ಕೂಡ ಮಾಹಿತಿ ಇರಲ್ಲ. ಒಂದು ನಿಮಿಷ ಯಜಮಾನ್ರೆ, ಕುಟುಂಬಸ್ಥರಿಗೆ ಮಾಹಿತಿ ಇರಲ್ಲ. ಸಂಬಂಧಪಟ್ಟ ಅಸೋಸಿಯೇಷನ್ ನಾವು ಏನು ಡೈರೆಕ್ಟರ್ಗಳು ಇರ್ತೀವಿ, ನಮ್ಮ ಎಂಪ್ಲಾಯಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಮಾಹಿತಿ ಇರಲ್ಲ. ಅವ್ರು ಯಾರ್ಯಾರು ಮಾಹಿತಿ ಕೊಟ್ಕೊಂಡಿದ್ರೆ ನಮಗಂತೂ ಗೊತ್ತಿಲ್ಲ. ನಮ್ಮ ಗಮನಕ್ಕೆ ಬಂದಾಗ ನಾವು ಬಂದು ಹಾಸ್ಪಿಟಲ್ ಹತ್ರ ಸುಮಾರು 2 ಗಂಟೆ ಸಮಯದಲ್ಲಿ ಅವ್ರನ್ನ ವಿಚಾರಣೆ ಮಾಡಿದಾಗ ನಾವು ಗಾಬರಿ ಆಗಿತ್ತು, ಹಂಗಾಗಿ ಏನೂ ಹೇಳೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಮೊದಲು ಮಾಡಬೇಕಾಗಿದ್ದು ಆ ಸ್ಟೇಷನ್ MSSಗೆ ಎಲ್ಲಿ ಕರೆಂಟ್ ಅಪಘಾತ ಆಗಿತ್ತು ಅಲ್ಲಿ ಯಾವ ಲೈನ್ ಹೋಗಿದೆ ಅದನ್ನು ಏನಕ್ಕೆ ಹಿಂಗಾಗಿದೆ ಅಂತೇಳಿ ಅವ್ರ ಗಮನ ಹರಿಸಿ ಸ್ಟೇಷನಿಗೆ ಮಾತಾಡಬೇಕಾಗಿತ್ತು. ನೀವು ಮಾಧ್ಯಮದವ್ರು ಹೋಗಿ ಸ್ಟೇಷನಲ್ಲಿ ಮಾಹಿತಿ ತೊಗೊಳ್ಳಿ. ಇಲ್ಲಿವರೆಗೂ ಸ್ಟೇಷನ್ಗೆ ಅವರೊಂದು ಮಾಹಿತಿ ಒಂದು ಫೋನ್ ಮಾಡಿ ಆ ಫೀಲ್ಡ್ ಯಾವುದು ಏನಾಗಿದೆ ಅಂತ ಕೇಳಿಲ್ಲ. ಅಲ್ಲಿ ಒಂದು ನಾಯಿ ಸತ್ತು ಹೋಗಲಿ, ಒಂದು ನರಿ ಸತ್ತು ಹೋಗಲಿ, ಒಂದು ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಎಲ್ಲರೂ ಒಂದು ಅಪಘಾತ ಆಗಿದೆ ಅಂದರೆ ಫಸ್ಟ್ ಮಾಡಬೇಕಾಗಿರೋದು ಒಂದು ಲೈನ್ಮ್ಯಾನ್ ಆಗಿರಲಿ, ಒಬ್ಬ ಸೆಕ್ಷನ್ ಆಫೀಸರ್ ಆಗಿರಲಿ, ಇಲಾಖೆ ಯಾವುದೇ ಅಧಿಕಾರಿ ಆಗಿರಲಿ, ಆ MSS ಸ್ಟೇಷನಿಗೆ ಮಾತಾಡಿ ಆ ಫೀಲ್ಡ್ನ ಫಸ್ಟ್ ಆಫ್ ಮಾಡಿ ಆಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಏನು ತೊಂದರೆ ಇಲ್ಲ ಚಾರ್ಜ್ ಮಾಡಿಸಿ ಅಂತ ಹೇಳಬೇಕು. ಈ ಕೆಲಸ ಆಗಿಲ್ಲ ಇಲ್ಲಿವರೆಗೂ. ಒಬ್ಬ ಸೆಕ್ಷನ್ ಆಫೀಸರ್ ಮಾಡೋ ಕೆಲಸ ಮೊದಲದಾಗಿ ಮಾಡಿಲ್ಲ ಆ ವ್ಯಕ್ತಿ. ನಾವು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದಾಗ ಉಡಾಫೆ ಮಾತುಗಳು ಹೇಳ್ತಾರೆ ಅವರು. ಆಮೇಲೆ ಈಗ ಸಮಯ ಎಷ್ಟಾಗಿದೆ, ಈ ಸಮಯ ಹೆಚ್ಚು ಕಮ್ಮಿ 9 ಗಂಟೆ ಆಗಿದೆ. ಸುಮಾರು 6 ಗಂಟೆ 7 ಗಂಟೆಲ್ಲ ವಿಚಾರ ಮಾಡಿದ್ರು ಕೂಡ ನಮ್ಮ ಡಿವಿಷನ್ ಆಫೀಸ್ಗೆ ನಾವು ಸಬ್ ಡಿವಿಷನ್ಗೆ ಮಾಹಿತಿ ಕೊಟ್ಟು ಇಂಥ ನಮ್ಮ ನೌಕರ ಒಬ್ಬ ಅಪಘಾತ ಮರಣ ಹೊಂದಿದ್ದಾರೆ ಅಂತೇಳಿ ನಾವು ಸ್ಟೇಟ್ ಆಫೀಸಿಗೆ ಮೆಸೇಜ್ ಕೊಡ್ಬೇಕು. ಆ ಮೆಸೇಜು ಕೊಟ್ಟಿಲ್ಲ. ಅದನ್ನು ಯಾವ ಸಮಯದಲ್ಲಿ ಕೊಟ್ಟರು ಅಂತ ನೀವು ಮಾಹಿತಿ ತಗೊಳ್ಳಿ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವೆಲ್ಲ ಇವರ ನಿರ್ಲಕ್ಷ್ಯತನ ನೋಡಿದರೆ ಇವ್ರು ಯಾವ ರೀತಿ ನೌಕರನ್ನು ಬಳಸ್ಕೊಂತವ್ರೆ, ಕೆಳದರ್ಜವ್ರ ಕೈ ಕೆಳಗೆ ಕೆಲಸ ಮಾಡೋ ನೌಕರನ್ನ ಯಾವ ರೀತಿ ಬಳಸ್ಕೊಂತವ್ರೆ, ಅವ್ರ ಜೀವದ ಮೇಲೆ ಆಟ ಆಡ್ತವ್ರೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತದೆ. ಹಾಗಾಗಿ ಇವತ್ತು ಏನು ಅಧಿಕಾರಿಗಳು ನಿರ್ಲಕ್ಷ್ಯತನ ಇದೆ, ಎಲ್ಲ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಅಧಿಕಾರಿಗಳು ಉಳಿಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತವ್ರೆ. ಲೈನ್ಮೆನ್ಗಳು ಸಾವಿನ ಜೊತೆ ಸರ್ಸಾಡೋರು. ಒಂದು ನಾಗರಾವ್ ಕಂಡ್ರೆ ನಾವು ಎದುರ್ಕೊಂಡು ಓಡೋಗ್ಬೋದು, ಇಲ್ಲ ಬಚಾವಾಗ್ಬೋದು, ಸೈಡ್ಗೆ ಹೋಗ್ಬೋದು. ಆದರೆ ಕರೆಂಟು ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ನಾವು ಕೆಲಸ ಮಾಡೋ ಸಮಯದಲ್ಲಿ ನಮಗೆ ಗೊತ್ತಿರಲ್ಲ. ಅಂಥ ಒಂದು ನಾವು ಬೆಳಗ್ಗೆ ಮನೆಯಿಂದ ಎದ್ದೋದ್ರೆ ಮತ್ತೆ ನಮ್ಮ ಹೆಂಡ್ರು ಮಕ್ಕಳು ನೋಡಿದಾಗಲೇ ನಾವು ಗ್ಯಾರಂಟಿ. ಇಷ್ಟು ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಒಂದು ಇದರಲ್ಲಿ ಸರ್ವಿಸ್ ಮಾಡಬೇಕಾದ್ರೆ ನಮ್ಮನ್ನು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಎಷ್ಟು ಸೇಫ್ ಗಾರ್ಡ್ ಮಾಡಬೇಕು ಇದ್ಯಾವುದು ಕೂಡ ಆಗ್ತಾಯಿಲ್ಲ. ಆ ಮನುಷ್ಯನ ಕೇಳಿದರೆ ಬರೀ ಉಡಾಫೆ ಮಾತುಗಳು, ಆಮೇಲೆ ಸರಿಯಾದ ಉತ್ತರನೇ ಇಲ್ಲ, ಎಲ್ಲ ಅಸ್ಪಷ್ಟವಾಗಿ ಮಾತು ಕೊಡ್ತಾರೆ ಅವರು. ನನಗೆ ಗೊತ್ತಿಲ್ಲ, ಲೈನ್ ಚಾರ್ಜ್ ಆಗಿದೆ ಬಿಡಿ, ಇದೆಲ್ಲ ಹೇಳ್ತಾರೆ. ಇದೆಲ್ಲ ಸರಿ ಇಲ್ಲ. ಹಾಗಾಗಿ ಅವರು ನಮಗೆ ಯಾವ ಅಸೋಸಿಯೇಷನ್ ನಾವು ಡೈರೆಕ್ಟರ್ಗಳಿದ್ದೀವಿ,
ನಮಗೆಲ್ಲ ಊರಿನ ಸಂಬಂಧಿಕರು, ಅವ್ರ ಬಂಧುಗಳು, ನಾಗರಿಕರು ಬಂದು ಇಂಥ ಒಂದು ಅಚಾತುರಿ ಕಾರಣ ಆಗಿರೋ ಯಾವುದೇ ವ್ಯಕ್ತಿ ಆಗಿರೋ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು, ನಮಗೆ ನ್ಯಾಯ ಬೇಕು ಅಂತ ಬಂದು ನಮ್ಮನ್ನು ಕೇಳ್ಕೊಂಡಾಗ ಅವ್ರ ಪರವಾಗಿ ನಾವು ಎಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯದಲ್ಲಿ ಸರಿದೂಗಿಸೋಂಥ ಪ್ರಯತ್ನ ಮಾಡಿ ನ್ಯಾಯ ಕೊಡುವಂಥ ಪ್ರಯತ್ನದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತಿದ್ದೀವಿ. ನಾವು ಈ ದಿನ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲಿವರೆಗೂ ಇರಲಿಲ್ಲ, ಅವರೇ ಕೆಲಸದ ನಿಮಿತ್ತ ಅವರು ಹೊರಗಡೆ ಇದ್ದರು, ಈಗ ಬಂದಿದ್ದಾರೆ. ಹಂಗಾಗಿ ಫೈನಲ್ಲಾಗಿ ಅವರೀಗ ಒಳಗಡೆ 4 ಜನ ರಾಜಕೀಯ ಮುಖಂಡರುಗಳನ್ನ ಊರಿನ ಅವ್ರ ಸಂಬಂಧಿಕರನ್ನ ಕರೆದವರು ವಿಚಾರಣೆ ತಿಳ್ಕೊಂತವ್ರೆ. ಅವ್ರು ತಿಳ್ಕೊಂಡು ಹೊರಗಡೆ ಬಂದು ಇಲ್ಲಿ ಬಂದಿರೋದ ನಾಗರಿಕರಿಗಾಗಲಿ, ನಮ್ಮ ಅಸೋಸಿಯೇಷನ್, ನಮ್ಮ ಎಂಪ್ಲಾಯಿಗಳಿಗಾಗಲಿ, ಇಲ್ಲಿ ಸೇರಿಗರು ಎಲ್ಲ ಬೆಸ್ಕಾಂ ನೌಕರರಿಗಾಗಲಿ ಏನು ಅವರು ಸಂದೇಶ ಕೊಡ್ತಾರೆ, ಅದ್ರ ಮೇಲೆ ಮುಂದಿನ ನಾವು ಏನು ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಅವ್ರ ಕುಟುಂಬಕ್ಕೆ ನ್ಯಾಯವಾದ ಒಂದು ಸಂದೇಶ ಬಂದರೆ ಇಲ್ಲಿಂದ ಅವ್ರು ಮುಂದೆ ಏನು ಮಾಡಬೇಕು ಅಂತ ಅವ್ರ ಕುಟುಂಬಸ್ಥರು ಕೇಳ್ಬಿಟ್ಟು ನಾವು ಮುಂದೆ ಬರೀತೀವಿ. ನಾವು ಇನ್ನೊಂದು ಅಸೋಸಿಯೇಷನ್ ಮೆಂಬರ್ ಆಗಿರೋದ್ರಿಂದ, ಒಬ್ಬ ದಲಿತ ನೌಕರನಾಗಿರೋದ್ರಿಂದ ಅವನ ಪರವಾಗಿ ನಾವು ಅವ್ರ ಜೊತೆಯಲ್ಲಿ ಕೈಗೂಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಅವನಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಈ ಒಂದು ಏನು ಧರಣಿ ಮಾಡ್ತಿದ್ವಿ, ಧರಣಿನ ವಾಪಸ್ ಹೋಗಲ್ಲ. ಅವನಿಗೆ ನ್ಯಾಯ ಸಿಗಬೇಕು. ಈ ದಿನ ಎಂಥ ಕೆಟ್ಟ ಪರಿಸ್ಥಿತಿ ಅಂದರೆ ಡಾಕ್ಟ್ರು ಆ ಹೆಣ್ಣು ಮಗಿಗೆ ಅವನ ಹೆಂಡತಿಗೆ ನಾಳೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ನಾಳೆ ಅವನ ಹೆಂಡತಿಗೆ ಡೆಲಿವರಿ ಮಾಡ್ಸೋಕೆ ಹೋಗಬೇಕು, ಈ ಹುಡುಗನ ಮಣ್ಣಿಗೆ ಹಾಕಕ್ಕೆ ಹೋಗ್ಬೇಕು ಅನ್ನೋದು ನಾಳೆ ಇರಲಿ 9ನೇ ತಾರೀಕು 9/3/2026 ಆ ಹುಡುಗಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ಆ ಹುಡುಗಿ ಡೆಲಿವರಿ ಮಾಡ್ಸೋಕೆ ಹೋಗ್ಬೇಕು, ಆ ಒಂದು ಹುಡುಗನ ತಗೊಂಡು ಮಣ್ಣಿಗೆ ಹಾಕ್ಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಬಿಟ್ಟಿದೆ. ಇದು ಎಂಥ ನೋವಿನ ಸಂಗತಿ ಅಂತ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಆ ಒಂದು ನೋವು ನಮ್ಮನ್ನು ತುಂಬ ಕಾಡ್ತಾ ಇದೆ. ಹಾಗಾಗಿ ಅವ್ರ ಕುಟುಂಬ ಏನು ಇವತ್ತು ಕಣ್ಣೀರಿನಲ್ಲಿದ್ದಾರೋ ಅವ್ರು ನ್ಯಾಯ ಸಿಗಬೇಕು. ಕಾನೂನಾತ್ಮಕವಾಗಿ, ಕಾನೂನುಬದ್ಧವಾಗಿ ಏನು ಆ ಹುಡುಗನ ನಮ್ಮ ಇಲಾಖೆಯಿಂದ ಏನೆಲ್ಲ ಸವಲತ್ತು ಸಿಗುತ್ತೋ ಅದು ಕಾನೂನಾತ್ಮಕವಾಗಿ ಸಂವಿಧಾನ ಚೌಕಟ್ಟಿನಲ್ಲಿ ಸಿಗುತ್ತೆ. ಅದಕ್ಕೆಲ್ಲ ನಾವು ಕಟಿಬದ್ಧರಾಗಿ ನಿಂತಿರ್ತೀವಿ. ಇಲ್ಲವರು ಬೆಳಗಿಂದನೂ ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟು ಇಲ್ಲಿ ಏನೋ ಅತಾಚುರುಗಳಾಗ್ದಂಗೆ ನಮಗೆಲ್ಲ ತುಂಬ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಅವ್ರು ಸಹಕಾರ ಕೊಟ್ಟಿದ್ದಾರೆ. ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ಇಲ್ಲಿ ಬಂದಿರೋದು ಎಲ್ಲ ನಾಗರಿಕರ ಕುಟುಂಬಸ್ಥರು ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಮಾಧ್ಯಮದವರು, ಈ ಮೀಡಿಯಾದವರು ಕೂಡ ಬೆಳಗಿಂದ ನಾವು ತುಂಬ ಸಹಕಾರ ಕೊಟ್ಟು ಇಲ್ಲಿವರೆಗೂ ಕೂಡ ನಮ್ಮ ಜೊತೆಲಿ ಇದ್ದೀರಾ. ನಿಮಗೂ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಆ ಕುಟುಂಬಕ್ಕೆ ಒಂದು ಏನು ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂಥ ಪ್ರಯತ್ನ ಆಗಲಿ. ನಿಮ್ಮೆಲ್ಲರೂ ಸಹಕಾರ ಕೊಡ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಈ ಥರದೊಂದು ಮುಂದಿನ ದಿನಮಾನಗಳಲ್ಲಿ ಇಂಥ ಅತಾಚುರುಗಳು ಯಾರಿಗೂ ಆಗದ ರೀತಿಯಲ್ಲಿ ಎಲ್ಲರೂ ಕೂಡ ಮುಂಜಾಗ್ರತೆಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರದಂಗೆ ಎಚ್ಚೆತ್ಕೋಬೇಕು ಅಂತೇಳಿ ಸೂಚನೆ ಕೊಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ನಂದೀಶ್ ಅಂತೇಳಿ, KEB SC/ST ವೆಲ್ಫೇರ್ ಅಸೋಸಿಯೇಷನ್ನ ಎಂಪ್ಲಾಯೀಸ್ ಯೂನಿಯನ್ನ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ಏನು ಬಿಳಿಗೆರೆ ಶಾಖೆಯಲ್ಲಿ ಮನು ಪವರ್ಮ್ಯಾನ್ ಇವತ್ತೇನು TC ಎಲೆಕ್ಷನ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಸೆಕ್ಷನ್ ಆಫೀಸರ್ ನೆಗ್ಲಿಜೆನ್ಸಿಯಿಂದ, ಅವರ ಉದಾಸೀನತೆಯಿಂದ ಎಲೆಕ್ಟ್ರಿಸಿಟಿ ಆಕ್ಸಿಡೆಂಟ್ ಆಗಿ ಇವತ್ತು ಅವರು ಮರಣ ಹೊಂದಿರ್ತಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸೆಕ್ಷನ್ ಆಫೀಸರು ಆತನ ಬಗ್ಗೆ ಒಂದಿಷ್ಟು ಕೂಡ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇವತ್ತು ಕೆಲಸಕ್ಕೆ ನಿಯೋಜನೆ ಮಾಡಿರೋದು ಒಬ್ಬ ಸೆಕ್ಷನ್ ಆಫೀಸರು, ಅವನ್ನ TC ಅಂತ ಕಳಿಸಿದ್ದಾರೆ. ಏನಾಯಿತು ಅಂತೇಳಿ ಮಾಹಿತಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತೇ ಇಲ್ಲ, TC ಎತ್ತಕ್ಕೆ ಹೋಗಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಬೆಳಿಗ್ಗೆಯಿಂದಲೂ ಕೂಡ ಬೆಳಿಗ್ಗೆ 11 ಗಂಟೆಯಲ್ಲಿ ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೂ ಕೂಡ ಆ ಸೆಕ್ಷನ್ ಆಫೀಸರ್ ಹೋಗಿಲ್ಲ. ಆ ಶಾಖೆಯಲ್ಲಿ ಬೇರೆ ಯಾರೋ ಒಬ್ಬ ಓವರ್ಸಿಯರ್ ಇದ್ದಂಥವ್ರು ಆ ಜಾಗಕ್ಕೆ ಹೋಗಿ ಆತನ್ನು ಆ ಬಾಡಿನ ತಂದು ಜನರಲ್ ಹಾಸ್ಪಿಟಲ್ನಲ್ಲಿ ಹಾಕಿದ್ದಾರೆ. ಇವತ್ತು ಹಾಕಿದ ಮೇಲೆ ಬಂದು ಕೇಳಿದ್ರೆ, ಕೆಲಸಕ್ಕೆ ನಿಯೋಜನೆ ಮಾಡಿದ್ರಲ್ಲ, ನೀವು LC ಕೊಡಿಸಿದ್ರಾ? ಇಲ್ಲ, ಆತನ ಕೆಲಸಕ್ಕೆ ಕಳಿಸ್ಬೇಕಾದ್ರೆ ನೀವು ಏನು ಕೆಲಸಕ್ಕೆ ಕಳಿಸಿದ್ರಿ ಅಂತ ಹೇಳಿದ್ರೆ, ಇಲ್ಲ ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಉಡಾಫೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಈಗಲೂ ಕೂಡ LC ಈಗ ಒಂದು TCನ ಕೊಟ್ಟು ಕೆಲಸಕ್ಕೆ ಕಳಿಸಿದ್ರೆ ಮಾತ್ರ ಒಬ್ಬ ಪವರ್ಮ್ಯಾನ್ ಹೋಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಅದು ಜವಾಬ್ದಾರಿ ಆ ಶಾಖೆ ಅಧಿಕಾರಿಗೆ ಇರುತ್ತೆ. ಅವ್ರು ಕೊಡ್ದಲೇ ಇವರು ಸ್ವತಂತ್ರವಾಗಿ ತಗೊಂಡೋಗಿ TC ಎತ್ತಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಅವ್ರು TC ಕೊಟ್ಟವ್ರೆ. TC ಕೊಟ್ಟ ಮೇಲೆ LC ಕೊಡಿಸೋ ಜವಾಬ್ದಾರಿನೂ ಕೂಡ ಶಾಖಾಧಿಕಾರಿದಾಗಿರುತ್ತೆ. ಇವತ್ತು ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಒಂದು ಪ್ರಾಣಹಾನಿಯಾಗಿದೆ. ಇವತ್ತು ಅವರು ಮಿಸ್ಸಸ್ಸು ಪ್ರೆಗ್ನೆನ್ಸಿ ಇದ್ದಾಳೆ. ಆತನಿಗೆ ಮದುವೆಯಾಗಿ ಕೇವಲ ಒಂದೂವರೆ ವರ್ಷ ಆಗಿದೆ, 1 ವರ್ಷ ಆಗಿದೆ. ಈ ಥರ ಇವತ್ತು ಯುವಕರನ್ನು ಇವತ್ತು ನಾವು ಇಲಾಖೆಯಿಂದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಳ್ಕೊಳ್ತಾ ಇದ್ದೀವಿ. ಆದ ಕಾರಣದಿಂದ ಇವತ್ತೇನು ಅವ್ರ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದು ಒಂದು ಒತ್ತಾಯ ಮಾಡ್ತಿದ್ದಾರೆ. ಏನು
ಈ ಪ್ರಾಣಹಾನಿಗೆ ಕಾರಣಕರ್ತರಾಗಿರ್ತಕ್ಕಂಥ ಶಾಖಾಧಿಕಾರಿನ ಅಮಾನತುಗೊಳಿಸಬೇಕು. ಮತ್ತೆ ಅವ್ರ ಕುಟುಂಬಕ್ಕೆ ಏನು ಇಲಾಖೆಯಿಂದ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಯಾವುದೇ ತೊಂದರೆ ಇಲ್ಲದೇ ಅಡಚಣೆ ಇಲ್ಲದೆ ಕೊಡಬೇಕು ಅನ್ನೋ ಒಂದು ಒತ್ತಾಯದಿಂದ ಎಲ್ಲ ಸೇರಿ ನಾವು ಇವತ್ತು ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಸರ್ ಅವ್ರ ಹೆಸರು ಹೇಳಿ ಸರ್. ಅಲ್ಲ ಅವ್ರ ಈಗ ಮನುಕುಮಾರ್ ಸರ್. ಏಜ್ ಮನುಕುಮಾರ್ KP, ವಯಸ್ಸು 26 ವರ್ಷ ಸರ್. ಯಾವ ಊರು ಸರ್ ಅವ್ರು? ಕಲ್ಶೆಟ್ಟಳ್ಳಿ, ಅಳುಗುಪ್ಪೆ ಹತ್ರ ಬರುತ್ತಲ್ಲ, ಕಲ್ಶೆಟ್ಟಳ್ಳಿ. ಅಪಾಯಿಂಟ್ ಆಗಿ ಎಷ್ಟು ದಿನ ಆಗಿತ್ತು? 7 ವರ್ಷ. 7 ವರ್ಷ ಆಗಿದೆ. 7 ವರ್ಷ ಆಗಿದೆ ಅಪಾಯಿಂಟ್ ಆಗಿ. ನೇರನಾಮಕತ್ತಿನಲ್ಲಿ ಅವರು ಅಪಾಯಿಂಟ್ ಆಗಿರೋದು. ಆದರೆ ಹುಡುಗ ಮಾತ್ರ ಇವತ್ತು ಏನು ಸಾರ್ವಜನಿಕರಲ್ಲಿ ನಾವು ಮಾಹಿತಿ ಪಡೆದಂಥ ಯಾವುದೇ ವಿಚಾರದಲ್ಲಿ ಒಂದು LCLದಲ್ಲೇ ಕೆಲಸ ಮಾಡೋಂಥ ವ್ಯಕ್ತಿ ಅಲ್ಲ. ಆಮೇಲೆ ಯಾವುದೇ ಶಾಖಾಧಿಕಾರಿಗಳಾಗಲಿ ಅಧಿಕಾರಿಗಳು ಹೇಳ್ದೇನೆ ಯಾವುದೇ ಕೆಲಸ ಮಾಡೋಂಥ ವ್ಯಕ್ತಿ ಅಲ್ಲ. ಈ ಏನು ನಮಗೆ ಗ್ರಾಹಕರು ತಿಳಿಸ್ತಂಥ ಇದರಲ್ಲಿ ಆಮೇಲೆ ನಾವು ಕೂಡ ಅವರಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ. ನಮ್ಮ ಅಸೋಸಿಯೇಷನ್ ಮೆಂಬರು ಸಹ ಕೂಡ ಅವರೊಬ್ಬ ST ಸದಸ್ಯರಾಗಿರೋದ್ರಿಂದ ನಾವು ಅವ್ರನ್ನ ಹತ್ತಿರದಿಂದ ನೋಡಿದ್ದೀವಿ. ತುಂಬ ವಿದ್ಯಾವಂತ, ಡಿಸಿಪ್ಲಿನ್ ವ್ಯಕ್ತಿ. ಆದರೂ ಕೂಡ ಇವರು ಹೇಳ್ತಾರೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಇವರು ನಿಲ್ಸ್ಕೊಳ್ಳೋ ಅಂತ ಕೆಲಸನ ಮಾಡ್ತಾ ಇರೋದ್ರಿಂದ ಕೂಡಲೇ ಅವ್ರು ಅಮಾನತ್ ಮಾಡಬೇಕು. ಅವ್ರ ಕುಟುಂಬಕ್ಕೆ ಏನು ಸಿಗಬೇಕೋ ಆ ಸವಲತ್ತನ್ನ ಇಲಾಖೆಯಿಂದ ಯಾವುದೇ ತೊಂದರೆ ಇಲ್ದಂಗೆ ಅಡಚಣೆ ಇಲ್ದಂಗೆ ಕೊಡಬೇಕು. ಇಷ್ಟನ್ನು ನಾವು ಮನವಿ ಮಾಡ್ತಾ ಒಂದು ಈ ಮುಷ್ಕರವನ್ನು ಮೂಡ್ತಾ ಇದ್ದೀವಿ. ಓಕೆ ಸರ್, ಒಂದು ನಿಮಿಷ ಮಾತಾಡೋಣ. ಈಗ ಮುಷ್ಕರ ಇವತ್ತಿಂದನಾ ಏನು ಸರ್ ಇದು? ನೈಟ್ ಎಲ್ಲ ಮಾಡ್ತೀರಾ ಹೇಗೆ? ರಾತ್ರಿ ಅಲ್ಲ, ರಾತ್ರಿ ನಾವು ಧರಣಿ ಮಾಡ್ತೀವಿ. ಈಗ ಅಧಿಕಾರಿಗಳು ಬೆಳಿಗ್ಗೆಯಿಂದಲೂ ಸಹ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ನಮಗೆ ಲಭ್ಯ ಇರಲಿಲ್ಲ, ಸಿಕ್ಕಿರಲಿಲ್ಲ. ಅವರೇನೋ ಕಾರ್ಯನಿಮಿತ್ತ ಬೇರೆ ಹೊರಗಡೆ ಇದ್ದಿದ್ದರಿಂದ ಈಗ ತಾನೇ ಬಂದಿದ್ದಾರೆ. ಈ ಏನು ಒಂದು 4 ಜನನ ನಮ್ಮ ಮುಖ್ಯಸ್ಥರನ್ನ ಕರೆದಿದ್ದಾರೆ ಒಳಗಡೆ. ಅವ್ರು ಏನು ತೀರ್ಮಾನ ತಗೊಂತಾರೆ ಆ ತೀರ್ಮಾನದ ಮೇಲೆ ಮುಂದುವರಿಯುತ್ತೆ ಸರ್. ಅವ್ರೇನಾದರೂ ಅವ್ರ ಮೇಲೆ ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾವು ಮಾತ್ರ ಅದನ್ನು ಮರಣೋತ್ತರ ಪರೀಕ್ಷೆ ಮಾಡಿಸೋದು ಇಲ್ಲ. ಆ ಬಾಡಿನ ತಂದು ಇಲ್ಲಿ ಇಟ್ಟು ಪ್ರೊಟೆಸ್ಟ್ ಮಾಡೋದಾಗಲಿ ಮತ್ತೆ ಅದು ಮುಷ್ಕರ ಮತ್ತು ಮುಂದುವರಿಸ್ತೀವಿ. ನಿಮ್ಮ ಬೇಡಿಕೆ ಏನೇನು ಸರ್? ನಿಮ್ಮ ಬೇಡಿಕೆ ಏನಿಲ್ಲ ಸ್ವಾಮಿ. ಈಗ ಏನು ಯಾರು ಇದಕ್ಕೆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಶಾಖಾಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕೆಂದ್ರೆ ಒಬ್ಬ ಶಾಖಾಧಿಕಾರಿ ಒಂದು ಪವರ್ ಮ್ಯಾನ್ ಹತ್ರ ಕೆಲಸ ತಗೋಬೇಕು ಅಂತಂದ್ರೆ, ಒಬ್ಬ ಗ್ರಾಹಕರಿಗೆ ಕೆಲಸ ಕೊಡಬೇಕು ಅಂತಂದ್ರೆ ಅವರು ಜವಾಬ್ದಾರಿಯುತವಾಗಿ ಮಾಡಿಸ್ಬೇಕು. ಡಿಸಿನ ಕೊಟ್ಕಳಿಸ್ಬಿಟ್ಟು ಇವರೆಲ್ಲ ಕೂತ್ಕೊಂಡು ಅವನು ಕೆಲಸ ಮಾಡಕ್ ಹೋಗಿದ್ದಾನೆ, ಅವ್ನು ಸತ್ತವನೇ ಅಂದ್ರೆ ಅದಕ್ಕೆ ಉತ್ತರ ಅಲ್ಲ. ಅದು ಒಬ್ಬ ಶಾಖಾಧಿಕಾರಿ ಜವಾಬ್ದಾರಿ ಕೂಡ, ಅದು ಪವರ್ ಮ್ಯಾನ್ ಜವಾಬ್ದಾರಿ ಅಲ್ಲ. ಅದು ಆತ ಹೋಗಿ ಮುಂದೆ ನಿಂತು TCನ ಎರೆಕ್ಷನ್ ಮಾಡಿಸ್ಬೇಕು. ಅದು ಏನು ಬೇಕು ಸೂಕ್ತವಾದಂಥ ಲೈನ್ ಕ್ಲಿಯರ್ ಕೊಡಬೇಕು. ಆ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಆದ ಕಾರಣ ಅದಕ್ಕೆ ನೇರ ಕಾರಣಕರ್ತರು ಶಾಖಾಧಿಕಾರಿಯಾಗಿರ್ತಾರೆ. ಅವರು ಇದನ್ನು ಪಡಿಬೇಕು, ಅವ್ರ ವಿರುದ್ಧ ಕ್ರಮ ಆಗಬೇಕು. ಮತ್ತೆ ಕುಟುಂಬಸ್ಥರಿಗೆ ಏನದು, ಆ ಕುಟುಂಬಕ್ಕೆ ಏನು ಸಿಗಬೇಕು ಸವಲತ್ತು ಇಲಾಖೆಯಿಂದ ಯಾವುದೇ ತೊಂದರೆ ಇಲ್ದಂಗೆ ಅವ್ರಿಗೆ ಸಿಗಬೇಕು. ಯಾಕೆಂದ್ರೆ ಇವತ್ತು ಒಂದು ಜೀವ ಹೋಗಿದೆ. ಇವತ್ತು ಆ ಹುಟ್ಟ ಮಗುಗೆ ತಂದೆ ಮುಖ ನೋಡಕ್ಕೂ ಇಲ್ಲದೆ ಇರೋಂಥ ಒಂದು ಜೀವ ಹೋಗಿದೆ. ಆ ಒಂದು ನೋವು ಆ ತಂದೆ ತಾಯಿಗಳು ಅನುಭವಿಸ್ತಾ ಇದ್ದಾರೆ. ಮದುವೆಯಾಗಿ ಎಷ್ಟು ಒಂದು ವರ್ಷ ಆಗಿದೆ? 1.5 ವರ್ಷ ಆಗಿದೆ. 1 ವರ್ಷ ಆಗಿದೆ ಮದುವೆಯಾಗಿ. ನಾಳೆ ಡೆಲಿವರಿ ಡೇಟ್. ನಾಳೆ ಅಧಿಕಾರಿಗಳು ನಿಮ್ಮ ಜೊತೆ ಮಾತಾಡೋಣ. ಅಧಿಕಾರಿಗಳು ಇಲ್ಲಿ ಸರ್ ಮಾತಾಡ್ತಾ ಇಲ್ಲ. ಸಂಬಂಧಪಟ್ಟ ಶಾಖಾಧಿಕಾರಿ ಸ್ಥಳಕ್ಕೆ ಹೋಗಿಲ್ಲ. ಮೃತಪಟ್ಟಿದ್ದಾನೆ ವ್ಯಕ್ತಿ, ಪವರ್ ಮ್ಯಾನ್ ಸತ್ತವನೇ ಅಂದ್ರೆ ಆ ಸ್ಥಳಕ್ಕೆ ಹೋಗಿಲ್ಲ ಆಗಿದೆ. ಆಮೇಲೆ ಏನ್ರಿಂದ ಆಗಿದೆ, ಯಾವ ಕರೆಂಟಿಂದ ಇದಾಗಿದೆ, ಸ್ಟೇಷನ್ಗೆ ಮಾಹಿತಿ ಪಡ್ಕೋಬೇಕು. ಏನು ಬ್ಯಾಕ್ ಫೀಡಿಂಗ್ ಆಗಿದೆಯಾ, ಇಲ್ಲ ನಾನು LC ಕೊಡದೇ ಇರೋದ್ರಿಂದ ಆಗಿದೆಯಾ, ಏನಿಂದ ಯಂತ್ರದಿಂದ ಆಗಿದೆ ಅನ್ನೋದನ್ನ ಒಂದು ಇದನ್ನು ಕೂಡ ಮಾಹಿತಿನೂ ಪಡ್ಕೊಂಡಿಲ್ಲ. ಆಮೇಲೆ ಏನ್ರಿಂದ ಆಗಿದೆ ಅಂತಲೂ ಕೂಡ ನಮ್ಗೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಿಲ್ಲ ಪೂರ್ತಿ. ಇದುವರೆಗೂ ಬಂದು ಏನು ಅವ್ರು ನೋಡಿ, ಯಾವುದೋ ಮಾನವೀಯತೆ ಇರೋಂಥ ಒಬ್ಬ ಅಧಿಕಾರಿ ಅವ್ರ ಕುಟುಂಬದ ತಂದೆ ತಾಯಿ ಜೊತೆ ಮಾತಾಡಿಸ್ಬೇಕು. ಇಲ್ಲ